ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಆದಿಕಾಂಡ 26ನೇ ಅಧ್ಯಾಯ 23-24 ವಚನಗಳು. ಆದಿಕಾಂಡ 26, 23, 24 ವಚನಗಳು. ಇಸಾಕನು ಅಲ್ಲಿಂದ ಹೊರಟು ಗಟ್ಟ ಹತ್ತಿ ಬೇರ್ಷೆಬಕ್ಕೆ ಬಂದನು. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ, ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಈ ವಾಕ್ಯಗಳನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ನೆನ್ನೆ ದಿವಸ ನೋಡಿಕೊಂಡೆವು, ದೇವರು ಅಬ್ರಾಹ್ಮನ ಸಂಗಡ ಇದ್ದ ಸಂದರ್ಭವನ್ನ ಆ ಪ್ರದೇಶದ ಅರಸನಾದ ಗೆರಾರಿನ ಅರಸ ಅಬಿಮೆಲೆಕನು ಆತನು ಗ್ರಹಿಸಿದ. ಅದನ್ನು ಅಬ್ರಾಹ್ಮನ ಎದುರು ಬಂದು ಸಾಕ್ಷಿ ಕೊಟ್ಟ. ಅಲ್ಲಿ ಆ ಅಬಿಮೆಲೆಕನಿಗೂ ಮತ್ತು ಅವನ ಸೇನಾಪತಿಯಾದ ಫೀಕೋಲನಿಗೂ ನಡುವೆ ಒಂದು ಒಪ್ಪಂದ, ಒಡಂಬಡಿಕೆ ನಡೀತದೆ. ಅಬ್ರಾಹ್ಮನನ್ನ ದೇವರು ಪ್ರೀತವಾಗಿ ಆಶೀರ್ವದಿಸಿದ್ರಿಂದ ಅಲ್ಲಿ ಅರಸ ಬಂದು ತನ್ನ ಸೇನಾಪತಿಯೊಂದಿಗೆ ಬಂದು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಕೆಲವು ವಿವಾದಗಳನ್ನ ಅವರಲ್ಲಿ ಇತ್ಯರ್ಥಪಡಿಸಿಕೊಳ್ತಾರೆ, ಅಲ್ಲಿ ಪ್ರಮಾಣ ಮಾಡಿಕೊಳ್ತಾರೆ. ಆ ಪ್ರಮಾಣ ಮಾಡಿಕೊಂಡ ಸ್ಥಳಕ್ಕೆ ಅವರು ಬೆರ್ಷೆಬಾ ಎಂಬ ಹೆಸರನ್ನಿಡ್ತಾರೆ. ಅದನ್ನ 21ನೇ ಅಧ್ಯಾಯ 31ರಲ್ಲಿ ಓದ್ತೇವೆ. ಬೆರ್ಷೆಬಾ ಎಂಬುದಾಗಿ ಹೇಳುವಾಗ ಪ್ರಮಾಣದ ಬಾವಿ ಎಂಬುದಾಗಿ ಅದರ ಅರ್ಥವಾಗ್ತದೆ. ಈಗ ಈ ದಿನ ನಾವು ಓದಿಕೊಂಡ ದೇವರ ವಾಕ್ಯದ ಭಾಗದಲ್ಲಿ 26ನೇ ಅಧ್ಯಾಯದ 23, 24, 25 ವಚನಗಳಲ್ಲಿ ನಾವು ಓದ್ತಿರುವಂತ ಸಂದರ್ಭ ಅಬ್ರಾಹ್ಮನ ಮಗ ಅಥವಾ ಅಬ್ರಾಹ್ಮನ ವಾಗ್ದಾನದ ಪುತ್ರ ಇಸಾಕನ ಜೀವಿತದಲ್ಲಿ ನಡೆದ ಘಟನೆ. ಈ 26ನೇ ಅಧ್ಯಾಯದಲ್ಲಿ ಇಸಾಕನ ಕುರಿತಾದ ನಾನಾ ಘಟನೆಗಳನ್ನ ನಾವು ಓದ್ತೇವೆ. ಇದರಲ್ಲಿ 12ನೇ ವಚನದಿಂದ ಮುಂದಕ್ಕೆ ಓದುವಾಗ ಇಸಾಕನ ಜೀವಿತದಲ್ಲಿ ನಾನಾ ಸಂಗತಿಗಳು ಕಾಣ್ತದೆ. ಬರಗಾಲದಲ್ಲಿ ಆತನು ಬೀಜ ಬಿತ್ತುತ್ತಾನೆ, ದೇವರು ಆತನಿಗೆ ಆಗಲೇ 100ರಷ್ಟು ಬೆಳೆ ಕೊಡ್ತಾನೆ. ದಿನೇ ದಿನೇ ದೇವರು ಅವನನ್ನ ಹೆಚ್ಚಿಸ್ತಾನೆ. ಅವನ ಅಭಿವೃದ್ಧಿ ದಿನಾಲೂ ಆಗ್ತಾ ಇದ್ದದನ್ನ ಕಂಡು ಫಿಲಿಸ್ಟರು ಹೊಟ್ಟೆ ಕಿಚ್ಚು ಪಡ್ತಾರೆ. ಈ ನಡುವೆ ಅಬ್ರಾಹ್ಮನ ತೋಟದ ಬಾವಿಗಳನ್ನೆಲ್ಲ ಫಿಲಿಸ್ಟರು ಮುಚ್ಚಿ ಹಾಕ್ತಾರೆ. ಈಗ ಇಸಾಕನು ಅವುಗಳನ್ನ ಪುನಃ ತೆಗೆದು ಅದನ್ನ ತೆರೆದು ತನ್ನ ತಂದೆ ಇಟ್ಟ ಹೆಸರುಗಳನ್ನೇ ಆತನ ಇಡ್ತಾ ಬರ್ತಾನೆ. ಆ ಸಂದರ್ಭದಲ್ಲಿ ಅವನನ್ನ ವಿರೋಧಿಸಿ ಅವನನ್ನ ಆ ಸ್ಥಳದಿಂದ ಹೊರಡಿಸಿ ಬಿಡ್ತಾರೆ. ಈಗ ಇಸಾಕನು ತಂದೆ ಬಾವಿಗಳನ್ನ, ಫಿಲಿಸ್ಟರು ಮುಚ್ಚಿದ ತಂದೆ ಬಾವಿಗಳನ್ನ ಈತನು ತೆರೆಯುವಾಗೆಲ್ಲ ಅಲ್ಲಿ ಒಂದು ಕಡೆ ಜಗಳ ಆಡ್ತಾರೆ, ಒಂದು ಕಡೆ ದ್ವೇಷ ಮಾಡ್ತಾರೆ. ಆದರೂ ಆತನು ಆ ಬಾವಿಗಳನ್ನ ಅವ್ರಿಗೆ ಬಿಟ್ಟುಕೊಟ್ಟು ಸುಮ್ಮನೆ ಅಲ್ಲಿಂದ ಅಲ್ಲಿ ಮುಂದಕ್ಕೆ ಬರ್ತಾನೆ. ಎಲ್ಲಾ ಭಾಗಗಳಲ್ಲಿ ಇಸಾಕನು ಬಹಳ ಪರಿಶ್ರಮ ಜೀವಿ ಮತ್ತು ಬಹಳ ತಾಳ್ಮೆಯ ಮನುಷ್ಯ, ಮತ್ತೆ ಯಾರಿಗೂ ಎದುರು ಬೀಳದಂತ ಮನುಷ್ಯ ಎಂಬುದನ್ನ ನಾವು ಗ್ರಹಿಸಬಹುದು. ಇಲ್ಲಿ ಹೀಗೆ ಆತನು ಮುಂದಕ್ಕೆ ಬರುವಾಗ ಆತನು ಮತ್ತೆ ಬಾವಿ ತೋಡುವಾಗ ಅವನ ಆಳುಗಳು ಅಲ್ಲಿ ಯಾರೋ ಆತನಿಗೆ ಅಡ್ಡಲಾಗಿ ಬಾರದ ಕಾರಣ ಆತನು ಅಲ್ಲಿ ರೆಹಬೋತ್ ಎಂಬುದಾಗಿ ಹೇಳಿ, ದೇವರಿಗೆ ನನಗೆ ಅಭಿವೃದ್ಧಿ ಆಗುವುದಕ್ಕೆ ಸ್ಥಳ ಕೊಟ್ಟಿದ್ದಾನೆ ಎಂಬುದಾಗಿ ಅದಕ್ಕೆ ರೆಹಬೋತ್ ಎಂಬುದಾಗಿ ಹೆಸರು ಹೇಳ್ತಾನೆ, ಆತಗೆ ಹೆಸರಿಡ್ತಾನೆ. ನಂತರದಲ್ಲಿ ಆತನು ಅಲ್ಲಿಂದ ಮತ್ತೆ ಗಟ್ಟ ಹತ್ತಿ ಮೇಲಕ್ಕೆ ಇನ್ನೊಂದು ಸ್ಥಳಕ್ಕೆ ಬರ್ತಾನೆ. ಆ ಸ್ಥಳ ಬೆರ್ಷೆಬಾ. ಯಾವ ಸ್ಥಳ? ಅವನ ತಂದೆ 21ನೇ ಅಧ್ಯಾಯದಲ್ಲಿ ವಾಸಿಸಿದ್ದ ಸ್ಥಳ. ಆ ಸ್ಥಳಕ್ಕೆ ಆಗ ಅಬಿಮೆಲೆಕನು ಮತ್ತು ಫಿಕೋಲನು ಇಬ್ಬರು ಬಂದು ಒಡಂಬಡಿಕೆ ಮಾಡಿಕೊಂಡ ಸ್ಥಳ. ಈಗ ಅದೇ ಸ್ಥಳಕ್ಕೆ ಇಸಾಕನು ಬಂದಿದ್ದಾನೆ. ಅಲ್ಲಿ ಆತನು ಬಂದು ಅಲ್ಲಿ ಇಳ್ಕೊಂಡಿದ್ದಾನಷ್ಟೇ. ವಾಕ್ಯ ಹೇಳ್ತದೆ, ಆ ರಾತ್ರಿ ಅವನು ಬೇರ್ಷೆಬಕ್ಕೆ ಹತ್ತಿ ಬಂದ ಅದೇ ರಾತ್ರಿ ಅಬ್ರಾಹ್ಮನ ದೇವರು, ತನ್ನ ತಂದೆಗೆ ಪ್ರಕಟವಾದ ದೇವರು ಈಗ ಇಸಾಕನಿಗೆ ದರ್ಶನದಲ್ಲಿ ಮಾತನಾಡ್ತಿದ್ದಾನೆ. ದರ್ಶನದಲ್ಲಿ ಮಾತನಾಡಿ ಈಗ ಆತನು ಹೇಳ್ತಿದ್ದಾನೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನೆಂದು ಹೇಳಲಾಗಿ. ಪ್ರಿಯರೇ, ಈ ದೇವರು ನುಡಿದ ಈ ಮಾತಿನಲ್ಲಿ ನಾವು ಒಂದನ್ನು ಗಮನಿಸಬೇಕು. ದೇವರು ಯಾರ ಕೂಡ ಮಾತನಾಡ್ತಿದ್ದಾನೆ, ಯಾರನ್ನ ಸಂಬೋಧಿಸಿ ದೇವರು ಮಾತನಾಡ್ತಿದ್ದಾನೆ. ಈಗ ದೇವರು ಯಾರನ್ನ ಸಂಬೋಧಿಸಿ ಮಾತನಾಡ್ತಿದ್ದಾನೆ ಎಂಬುದಾಗಿ ನೋಡಿದರೆ, ದೇವರು
ಮೂಲಪಿತೃವಾದ ಅಬ್ರಹಾಮನ ಹೆಸರು ಹೇಳಿ ಮಾತನಾಡ್ತಿದ್ದಾನೆ. ಯಾರ ಬಳಿ ಮಾತನಾಡ್ತಿದ್ದಾನೆ? ಅಬ್ರಹಾಮನ ವಾಗ್ದಾನದ ಮಗನಾದ ಇಸಾಕನೊಂದಿಗೆ ಮಾತನಾಡ್ತಿದ್ದಾನೆ. ಇಲ್ಲಿ ಮಗನೊಂದಿಗೆ ಮಾತನಾಡುವಾಗ ಇಸಾಕನ ತಂದೆಯ ಹೆಸರನ್ನು ಹೇಳಿ ಆತನು ಈ ಪ್ರಸ್ತಾಪಗಳನ್ನ ತರ್ತಾನೆ. ಮತ್ತೊಮ್ಮೆ ಓದ್ತಾನೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ. ಸಾಧಾರಣ ನಾನು ಮೊನ್ನೆ ದಿವಸ ಹೇಳಿದ ಹಾಗೆ ದೇವರು ನಮ್ಮ ಜೊತೆಲಿ ಇರುವಂತ ಮಾತನ್ನ ಹೇಳುವಾಗೆಲ್ಲ ಸಾಧಾರಣ ಭಯಪಡಬೇಡ ಎನ್ನುವಂತ ಮಾತನ್ನು ಸಹ ಆತನು ನುಡಿತಾನೆ. ಎಲ್ಲಾ ಸಂದರ್ಭಗಳಲ್ಲಿ ಅಲ್ಲದೆ ಹೋದ್ರೂ ಹೆಚ್ಚು ಕಡಿಮೆ ಆತನು ನುಡಿದಿದ್ದಾನೆ. ಇಲ್ಲಿ ಸಹ ಆತನು ಹೇಳ್ತಾನೆ, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ಹಾಗೆ ನಿನ್ನ ಜೊತೆಯಲ್ಲೇ ಬಳಿಯಲ್ಲೇ ಇದ್ದೇನೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ದೇವರಿಗೆ ಸ್ತೋತ್ರ. ಮತ್ತು ಈಗ ಹೇಳುವಂತ ಮಾತು ಬಹಳ ಪ್ರಾಮುಖ್ಯ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನೆಂದು ಹೇಳಲಾಗಿ. ಪ್ರೇರೆ, ಈ ಮಾತನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ತಂದೆಯ ನಿಮಿತ್ತ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಮಕ್ಕಳಿಗೆ ಆಶೀರ್ವಾದ ಇದೇನುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಆದ್ರೆ ಮಕ್ಕಳ ಮೇಲಿರುವಂತಹ ಆಶೀರ್ವಾದಕ್ಕೆ ಕಾರಣ ಈ ವಾಕ್ಯದ ಪ್ರಕಾರ ಅವರ ತಂದೆಗಳಾಗ್ತಾರೆ. ತಂದೆಗಳೇ, ನೀವು ದೇವರಿಗೆ ಮೆಚ್ಚುಗೆಯಾದ ವಿಧದಲ್ಲಿ ಜೀವಿಸುವುದಾದರೆ ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಬರ್ತದೆ. ಹಳೆ ಒಡಂಬಡಿಕೆಯಲ್ಲಿ ಮಾತುಗಳನ್ನ ಗಮನಿಸಿ, ತಂದೆಗಳ ದೋಷ ಫಲವನ್ನ ಮಕ್ಕಳ ಮೇಲೆ 3-4 ತಲೆಮಾರಿನವರೆಗೂ ತರ್ತಾನೆ ಅಂತ ಹೇಳ್ತಾನೆ ದೇವರು. ಹಾಗಾದ್ರೆ ತಂದೆಗಳು ತಪ್ಪು ಮಾಡುವುದಾದರೆ ಅದರ ಫಲವನ್ನ ಮುಗ್ಧ ಮಕ್ಕಳು ಅನುಭವಿಸಬೇಕಾಗ್ತದೆ. ಹಾಗಾದ್ರೆ ತಂದೆಗಳು ನೀತಿವಂತರಾಗಿ ಜೀವಿಸಿದ್ರೆ ಅವರ ಮಕ್ಕಳು ತಂದೆಯ ನಿಮಿತ್ತ ಆಶೀರ್ವಾದವನ್ನು ಅನುಭವಿಸ್ತಾರೆ. ದೇವರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಇಲ್ಲಿ ಇಸಾಕನ ಕುರಿತು ಗಮನಿಸೋಣ. ಇಸಾಕನೀಗ ಈ ತಂದೆಯಂತೆ ಇವನು ಪ್ರವಾಸಿಯಾಗಿದ್ದಾನೆ. ಇಲ್ಲಿ ಒಂದನ್ನು ಗಮನಿಸಬೇಕು, ಈತನ ತಂದೆಯ ಹೆಜ್ಜೆ ಗುರುತಿನಲ್ಲಿಯೇ ಇದ್ದಾನೆ. ತಂದೆಯು ಹೇಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರವಾಸಿಯಾಗಿದ್ದನು, ಈತನು ಹಾಗೆಯೇ ಇದ್ದಾನೆ. ತಂದೆಯು ಬೇರ್ಷೆಬಕ್ಕೆ ಬಂದಲ್ಲಿ ಇದ್ದ, ಅಲ್ಲಿ ಆತನೊಂದಿಗೆ ದೇವರಿದ್ದ, ಅದೇ ಸ್ಥಳಕ್ಕೆ ಈತನು ಬಂದಿದ್ದಾನೆ. ಆತನ ಆ ಸ್ಥಳಕ್ಕೆ ಬಂದ ಕೂಡಲೇ ಎಂತ ಆಶ್ಚರ್ಯ, ಅದೇ ರಾತ್ರಿ ಅಬ್ರಾಹ್ಮನೊಂದಿಗಿದ್ದ ದೇವರು ಅಥವಾ ಇಸಾಕನ ತಂದೆಯೊಂದಿಗಿದ್ದ ದೇವರು ಈಗ ಇಸಾಕನಿಗೆ ನೇರವಾಗಿ ದರ್ಶನ ಕೊಟ್ಟು ಮಾತನಾಡ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ತಂದೆಗಳೇ, ದೇವರಿಗೆ ಒಂದು ಮಾದರಿಯಾಗಿ ನೀವು ನಡೆಯುವಂಥದ್ದು, ದೇವರಿಗೆ ನೀವು ಒಂದು ಯಥಾರ್ಥವಾಗಿ ನಡೆಯುವಂಥದ್ದು, ನೀವು ನಡೆದ ಹಾದಿಯಲ್ಲಿ ನಿಮ್ಮ ಮಕ್ಕಳು ನಡೆಯುವಂಥದ್ದು, ದೇವರು ದರ್ಶನ ಕೊಡುವ ಸ್ಥಳದಲ್ಲಿ ನೀವಿರುವಂಥದ್ದು, ನಿಮ್ಮ ಮಕ್ಕಳು ಸಹ ನಿಮ್ಮ ಹಾದಿಯಲ್ಲೇ ದೇವರವರಿಗೆ ದರ್ಶನ ಕೊಟ್ಟ ಸ್ಥಳಕ್ಕೆ ಅವರು ಬರುವಂಥದ್ದು, ದೇವರು ತಂದೆಗೆ ದರ್ಶನ ಕೊಟ್ಟ ಹಾಗೆ ಮಗನಿಗೂ ದರ್ಶನ ಕೊಡುವಂಥದ್ದು, ತಂದೆಯೊಂದಿಗಿದ್ದ ಹಾಗೆ ಮಗನೊಂದಿಗೆ ಇರುವಂಥದ್ದು, ತಂದೆಯನ್ನು ಆಶೀರ್ವದಿಸಿದಂತೆ ಮಗನನ್ನು ಆಶೀರ್ವದಿಸುವಂಥದ್ದು. ಪ್ರೇರೆ, ಇದೆಲ್ಲವೂ ದೇವರು ಹಾಗಾದ್ರೆ ಹೇಗೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರನ್ನ ದೇವರು ಹೇಗೆ ಲೆಕ್ಕಕ್ಕೆ ತೆಗೆದುಕೊಳ್ತಾನೆ, ದೇವರು ಹೇಗೆ ಒಂದು ತಲೆಮಾರು ಮತ್ತೊಂದು ತಲೆಮಾರನ್ನ ಹೇಗೆ ಸನ್ಮಾನಿಸ್ತಾ ಹೋಗ್ತಾನೆ ಎನ್ನುವುದಕ್ಕೆ ಇದೆಲ್ಲವೂ ಒಳ್ಳೆಯ ವಾಕ್ಯಗಳು, ನಮಗೆ ಅವುಗಳನ್ನ ಕಲಿಸುವಂತ ವಾಕ್ಯಗಳು. ನಮ್ಮ ಇಷ್ಟಕ್ಕೆ ಜೀವಿಸಿ ಮಕ್ಕಳಿಗೆ ಶಾಪವನ್ನ ಬರಮಾಡುವಂತ ಎಷ್ಟೋ ತಂದೆಗಳಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಳ್ಳುವುದು ಬಹಳ ಪ್ರಾಮುಖ್ಯ. ಅನೇಕರು ಮಕ್ಕಳಿಗಾಗಿ ಆಸ್ತಿಪಾಸ್ತಿಗಳನ್ನ ಕೂಡಿಸುವರಿದ್ದಾರೆ, ಅದು ತಪ್ಪೆಂಬುದಾಗಿ ಹೇಳುವುದೇ ಇಲ್ಲ. ಆದರೆ ಅನೀತಿಯ ಜೀವಿತವನ್ನು ಜೀವಿಸಿ ಆಸ್ತಿ ಪಾಸ್ತಿ ಹಣವನ್ನ ಮಕ್ಕಳಿಗಾಗಿ ಸಂಪಾದಿಸಿಟ್ರೆ ಮಕ್ಕಳಿಗೆ ಅದು ಆಶೀರ್ವಾದ ಅಲ್ಲ. ಆಶೀರ್ವಾದ ಹುಡುಕಿದ ಅಬ್ರಹಾಮ, ತಂದೆಯ ಹಾದಿಯಲ್ಲೇ ವಾಗ್ದಾನದ ಪುತ್ರನಾದ ಇಸಾಕ, ಆತನು ಈಗ ಆಶೀರ್ವಾದವನ್ನು ಹುಡುಕ್ತಲೇ ಆತನು ಹೋಗ್ತಿದ್ದಾನಲ್ಲ, ದೇವರು ಈಗ ಅದಕ್ಕೆ ಸರಿಯಾಗಿ ನಡ್ಕೊಳ್ತಿದ್ದಾನೆ. ತಂದೆಗಳೇ, ನೀವು ಆಶೀರ್ವಾದದಲ್ಲಿ ನಡೆದು ನಿಮ್ಮ ಮಕ್ಕಳು ಅದೇ ಆಶೀರ್ವಾದವನ್ನ ಹುಡುಕುತ್ತಾ ಅಂದ್ರೆ ಆಶೀರ್ವದಿಸುವ ದೇವರನ್ನ ಹುಡುಕುತ್ತಾ ನಡೆಯುವುದಕ್ಕೆ ದಯಮಾಡಿ ಪ್ರೋತ್ಸಾಹಿಸ್ರಿ. ಚಿಕ್ಕದನ್ನಲ್ಲಿ ಅವರಿಗೆ ಇದಕ್ಕಾಗಿ ಸಾಕಷ್ಟು ಬೋಧನೆ ಮಾಡಬೇಕಾಗ್ತದೆ, ಶಿಕ್ಷಿಸಬೇಕಾಗ್ತದೆ, ಅಂದ್ರೆ ಶಿಕ್ಷಣ ಕೊಡಬೇಕಾಗ್ತದೆ. ಮುಪ್ಪಿನಲ್ಲಿ ಅವರು ಓರೆ ಹೋಗದ ಹಾಗೆ ಜ್ಞಾನಕ್ಕೆ ಹೇಳುವ ಪ್ರಕಾರ ಅವರಿಗೆ ಬಾಲ ಶಿಕ್ಷೆ, ಬಾಲಬೋಧೆ ಬಹಳ ಪ್ರಾಮುಖ್ಯ. ವಾಕ್ಯದನ್ನೆಲ್ಲ ಹೇಳ್ತಾ ಇದೆ. ಮತ್ತೆ ಮತ್ತೊಂದು ಸಂಗತಿ, ದೇವರು ಸಾಧಾರಣ ಆಶೀರ್ವಾದ ಮಾತನಾಡುವಾಗ, ಒಬ್ಬ ಮನುಷ್ಯನ ಅಭಿವೃದ್ಧಿ ಮಾತನಾಡುವಾಗ, ನಾವು ಈಗ ಲೌಕಿಕವಾಗಿ ನೆನೆಸುವಂತೆ ಹಣಕಾಸಿನಲ್ಲಿ ಬಹುತೇಕ ಸಾರಿ ದೇವರು ಮಾತನಾಡಲಿಲ್ಲ. ಒಬ್ಬನ ಆಶೀರ್ವಾದ ಮಾತನಾಡುವಾಗ ಅವನ ಸಂತತಿನ ಹೆಚ್ಚಿಸಿದ್ರಲ್ಲಿಯೇ ದೇವರು ಆಶೀರ್ವಾದವನ್ನು ಮಾತನಾಡಿದ್ದಾನೆ. ಇದು ಸಹ ನಮಗೆ ಮನದಟ್ಟಾಗಬೇಕು.
ಈ ಲೋಕ ಜನಸಂಖ್ಯೆಯನ್ನ ತಡೆಯುವಂತ ಮಾತನಾಡ್ತದೆ, ಆದ್ರೆ ದೇವರ ವಾಕ್ಯ ಜನಸಂಖ್ಯೆಯ ಸ್ಫೋಟವನ್ನೇ ಮಾತನಾಡ್ತದೆ. ಆಶೀರ್ವಾದ ಹೊಂದಿದವನ ಸಂತತಿ ಹೆಚ್ಚಾಗ್ತದೆ ಎಂಬುದಾಗಿ ದೇವರು ಮಾತನಾಡಿದ್ದಾನೆ. ಮನುಷ್ಯನ ಸೃಷ್ಟಿಸಿದ ಕೂಡಲೇ ಆತನು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರೆ ಎಂಬುದಾಗಿ ಆತನು ಹೇಳಿದ್ದಾನೆ. ಒಬ್ಬ ಆಶೀರ್ವದಿಸಲ್ಪಟ್ಟ ನೀತಿವಂತನು 3-4 ತಲೆಮಾರುಗಳನ್ನ ನೋಡ್ತಾನೆ ಎಂಬುದಾಗಿ ಅವನ ಸಂತತಿ ಕುರಿತಾಗಿ, ಅವುಗಳ ತಲೆಮಾರುಗಳ ಕುರಿತಾಗಿ ದೇವರು ಮಾತನಾಡಿದ್ದಾನೆ. ಪ್ರೇರೆ, ಎಲ್ಲಾ ಸಂಗತಿಗಳ ಕುರಿತಾಗಿ ದೇವರ ಸ್ಥಾನದಲ್ಲಿ ವಾಕ್ಯವನ್ನು ಹಿಡಿದು ಕೂತುಕೊಳ್ಳೋಣ. ದೇವರೇ, ಹಾಗಾದ್ರೆ ನಿನ್ನನ್ನು ಹುಡುಕುವುದು ಹೇಗೆ ಎಂಬುದನ್ನು ಕಲಿಸಿಕೊಡು. ದೇವರು ಹೀಗೆ ದರ್ಶನ ಕೊಟ್ಟ ಭಾಗದಲ್ಲಿ ಇಸಾಕನು ಕೂಡಲೇ ಎದ್ದು ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದಲ್ಲದೆ ಅಲ್ಲಿಯೇ ಗುಡಾರ ಮಾಡಿಕೊಂಡಿದ್ದಾನೆ. ದೇವರ ದರ್ಶನ ಕೊಟ್ಟ ಸ್ಥಳದಲ್ಲಿಯೇ ಯಜ್ಞವೇದಿ ಕಟ್ಟಿದ. ದೇವರ ದರ್ಶನ ಕೊಟ್ಟ ಸ್ಥಳದಲ್ಲಿಯೇ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದ. ದೇವರ ದರ್ಶನ ಕೊಟ್ಟ ಸ್ಥಳದಲ್ಲಿ ಆತನು ವಾಸಿಸುವುದಕ್ಕೆ ಇಷ್ಟಪಟ್ಟ. ಹಾಗಾದ್ರೆ ದೇವರ ಪ್ರಸನ್ನತೆ ಬಯಸುವ ಮನುಷ್ಯ, ದೇವರ ಆರಾಧನೆ ಬಯಸುವಂತ ಮನುಷ್ಯ, ದೇವರು ಇರುವುದಕ್ಕೆ ಬಯಸುವಂತ ಮನುಷ್ಯ. ಪ್ರೇರೆ, ನಾನಾ ಗೊಂದಲಗಳಿರುವಂತ ಈ ಜಗತ್ತಿನೊಳಗೆ, ನಾನಾ ವಿದ್ಯಮಾನಗಳ ನಡುವೆ ನಾವು ಈ ವಿಧವಾಗಿ ಜೀವಿಸುವಂತದ ಅವಶ್ಯಕತೆ ಇದೆ. ಇದಕ್ಕಾಗಿ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅಬ್ರಾಹ್ಮನಿಗೆ ಪ್ರಮಾಣದ ಬಾವಿ ಎಂಬುದಾಗಿ ಕರ್ತನೆ ಒಂದು ಪ್ರಮಾಣದ ಜೀವಿತವನ್ನು ಕೊಟ್ಟ ದೇವರೇ, ಆತನಿಗೆ ದರ್ಶನ ಕೊಟ್ಟ ದೇವರೇ, ಆತನಿಗೆ ಇದ್ದ ದೇವರೇ ಕರ್ತನೆ, ಆ ತಂದೆಯ ಹಾದಿಯಲ್ಲಿ ಇಸಾಕನು ಅದೇ ಸ್ಥಳಕ್ಕೆ ಬರುವುದಕ್ಕೆ ಕೃಪೆ ಕೊಟ್ಟ ದೇವರೇ, ಗಟ್ಟ ಹತ್ತಿ ಬರುವುದಕ್ಕೆ ಕೃಪೆ ಕೊಟ್ಟ ದೇವರೇ, ನಿನ್ನನ್ನು ನಾವು ಸ್ತುತಿಸಿಕೊಂಡಾಡ್ತೇವೆ. ನಿನಗೆ ಮಹಿಮೆ ಆಗಲಿ. ಪ್ರೀತಿಯ ಕರ್ತನೆ, ಆಶೀರ್ವಾದ ಹುಡುಕುವುದು ಹೇಗೆಂಬುದನ್ನು ನಮಗೆ ಕಲಿಸಿಕೊಡು. ಆಶೀರ್ವಾದ ತಂದೆಗಳಾಗಿ ಆಶೀರ್ವಾದದ ಹಿಂದೆ ಹೋಗುವುದನ್ನು ಕಲಿಸಿಕೊಡು. ಮಕ್ಕಳಾಗಿ ತಂದೆ ಹೋದ ಆಶೀರ್ವಾದದ ಹಾದಿಯಲ್ಲೇ ನಡೆಯುವುದಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ತಂದೆಗೆ ದರ್ಶನ ಕೊಟ್ಟು ಆಶೀರ್ವದಿಸಿದ ದೇವರೇ ಕರ್ತನೆ, ಮಗನಿಗೂ ದರ್ಶನ ಕೊಟ್ಟು ಅದೇ ಸ್ಥಳದಲ್ಲಿ ಆಶೀರ್ವದಿಸಿದ ದೇವರೇ, ವಾಗ್ದಾನ ಕೊಟ್ಟ ದೇವರೇ ಕರ್ತನೆ, ನಮಗೂ ಈ ಸಂಗತಿಗಳನ್ನ ಕಲಿಸು. ನೀನು ದರ್ಶನ ಕೊಟ್ಟ ಸ್ಥಳದಲ್ಲಿ ನಿನಗೆ ಯಜ್ಞವೇದಿಯನ್ನು ಕಟ್ಟಿ ನಿನ್ನ ಹೆಸರನ್ನು ಹೇಳಿ ಆರಾಧಿಸುವುದಕ್ಕೆ ನಮಗೆ ಕಲಿಸು ತಂದೆ. ಎಲ್ಲಾ ಸ್ಥಳಗಳಲ್ಲಿ ಕರ್ತನೆ, ನಾವು ನಿನ್ನನ್ನು ಸ್ತುತಿಸಿ ಆರಾಧಿಸ್ತಾ ಪ್ರಾರ್ಥಿಸ್ತಾ ಪ್ರಾರ್ಥನಾ ವೇದಿಯನ್ನು ಕಟ್ಟುವುದನ್ನು ನಮಗೆ ಕಲಿಸು ಸ್ವಾಮಿ. ನಮ್ಮ ಕುಟುಂಬಗಳಲ್ಲಿ ಪ್ರತಿ ನಿತ್ಯವೂ ಪ್ರಾರ್ಥನಾ ವೇದಿ ಇರಲಿ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನಾ ವೇದಿ ಇರಲಿ. ಯೇಸುವನ್ನು ಒಡೆಯನೆಂಬುದಾಗಿ ಪ್ರತಿಜ್ಞೆ ಮಾಡುವುದರಲ್ಲಿ, ಯಾವಾಗಲೂ ಸ್ತುತಿಯಜ್ಞವನ್ನು ಸಮರ್ಪಿಸುವುದರಲ್ಲಿ ನಮ್ಮನ್ನು ಕರ್ತನೆ ಕ್ರಿಯಾಶೀಲರನ್ನಾಗಿ ಮಾಡೆಂದು ನಾವು ಬೇಡಿಕೊಳ್ತೇವೆ. ನಿನಗೆ ಮಹಿಮೆ ಆಗಲಿ ಅಪ್ಪ ತಂದೆ. ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಯನ್ನೇ ಬಯಸಿ ನಿನ್ನ ಪ್ರಸನ್ನತೆ ಕಂಡುಕೊಂಡ ಸ್ಥಳದಲ್ಲಿ ನಿನ್ನನ್ನು ಆರಾಧಿಸ್ತಾ ಅಲ್ಲೇ ಗುಡಾರ ಮಾಡಿಕೊಂಡು ವಾಸಿಸುವುದಕ್ಕೆ ನಮಗೆ ತೋರಿಸಿಕೊಡು ಸ್ವಾಮಿ. ನಾನಾ ಗೊಂದಲಗಳು ಇರುವಂತ ಜಗತ್ತಿನಲ್ಲಿ ಕರ್ತನೆ, ನಾವು ನಿನ್ನ ಸನ್ನಿಧಿ ಹುಡುಕುವವರನ್ನಾಗಿ ನಮ್ಮನ್ನು ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.